ನರೇಂದ್ರ ಮೋದಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕಂಡ್ರೆ ಭಯ. ಹೀಗಾಗಿ ಅವರ ಕ್ಷೇತ್ರದಿಂದ ಪ್ರಚಾರ ಆರಂಭಿಸಿದ್ದಾರೆ. ಇಂದು ಸಂಜೆ ಮುಂಬೈನಲ್ಲಿ ಭಾರತ ಜೋಡೋ ನ್ಯಾಯ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಲು ನಾವು ತೆರಳುತ್ತಿದ್ದೇವೆ. ಮಾರ್ಚ್ 19ರಂದು ಸಿಇಸಿ ಸಭೆ ನಡೆಯುತ್ತೆ. ಮಾರ್ಚ್ 20ರಂದು ಪಟ್ಟಿ ಅಂತಿಮವಾಗಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಾವು ಇವತ್ತು ಸಾಯಂಕಾಲ ಭಾರತ್ ಜೋಡೋ ಮುಗಿದಿದೆ. ಬೆಂಗಳೂರು, ದೆಹಲಿ, ಬಾಂಬೆಲಿ ಅದು ಫೈನಲ್ ಕಾರ್ಯಕ್ರಮ ಶಿವಾಜಿ ಪಾರ್ಕ್ನಲ್ಲಿ ನಡೀತಾ ಇದೆ. ಅದಕ್ಕೆ ಕೆಲವು ಹೋಗ್ತಾ ಇದೀವಿ, ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ. ಆದ್ರೆ 19 ತೀರ್ಮಾನ ಆಗ್ತದೆ. ಈಗ ನಮ್ಮೆಲ್ಲ ಕರ್ನಾಟಕ ರಾಜ್ಯದ ಯಾರನ್ನ ನಾಮಿನೇಷನ್ ಮಾಡಿದ್ದೀವಿ, ಗ್ಯಾರಂಟಿ ಅಧ್ಯಕ್ಷಗಳನ್ನ ಪ್ರತಿ ತಾಲೂಕನ್ನು ಮಾಡಿದ್ದೀವಿ. ಅವ್ರದ್ದೆಲ್ಲ ಒಂದು ಮೀಟಿಂಗ್ ಕರಿತಾ ಇದ್ದೀವಿ. 21ನೇ ತಾರೀಕು ಕರಿಬೇಕು ಅಂತ 21ನೇ ತಾರೀಕು ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ದೀವಿ ಅವರೆಲ್ಲ 21ನೇ ತಾರೀಕಿಗೆ ಕರಿತೀವಿ. ಮಿಕ್ಕಿದ್ದು ಬೇರೆ ಸರ್ಕಾರದಿಂದ ಯಾರು ನಾಮಿನೇಷನ್ ಮಾಡಿದ್ದಾರೆ ಅವರು ಕೂಡ ನಾವು ಮಾಡಿದ್ದು ಅವ್ರಿಗೂ ಚುನಾವಣೆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ. ಈ ಎಲೆಕ್ಷನಲ್ಲಿ ಬರೀ ನಾಮಿನೇಷನ್ ಮಾಡಿಸೋದು ಮುಖ್ಯ ಅಲ್ಲ, ಪಕ್ಷಕ್ಕೂ ಕೂಡ ದುಡಿಬೇಕು. ಆ ಜವಾಬ್ದಾರಿಯನ್ನು ಕೂಡ ಎಲ್ಲ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರ ರಾಜ್ಯದಿಂದಲೇ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಮ್ಮ ಅಪೋಸಿಷನ್ ಲೀಡರ್ ಅಂತಂದ್ರೆ ಭಯ ಅವರಿಗೆ, ಅದಕ್ಕೋಸ್ಕರ ಅದರಿಂದಲೇ ಪ್ರಾರಂಭ. ಈ ಸರಿ ಕಾಂಗ್ರೆಸ್ ಗೆಲ್ಲುತ್ತೆ. ಕಲಬುರಗಿಯಲ್ಲಿ ಕಾಂಗ್ರೆಸ್ ವಶಪಡಿಸ್ಕೊಂಡು 20 ಸೀಟ್ ಕಲಬುರಗಿ ಸೇರಿನ 20 ಸೀಟ್. ಸರ್, ಈಗ ಅಶೋಕ್ ಹೇಳ್ತಾರೆ ಕಾಂಗ್ರೆಸ್ಗೆ ಟಿಕೆಟ್